ಹಾಯ್ ಎಲ್ರಿಗೂ. ಇವತ್ತು ನಾನು ಬಂದಿರೋವಂಥದ್ದು ದುಬಾರೆ ಎಲಿಫೆಂಟ್ ಕ್ಯಾಂಪ್ಗೆ ಬರ್ತಿದ್ದಂಗೆ ನನಗಂತೂ ತುಂಬಾ ಖುಷಿ ಆಯಿತು. ಇದು ನಮ್ಮ ಕೂರ್ಗಲ್ಲಿ ಇರೋವಂಥದ್ದು, ಮಡಿಕೇರಿಯಲ್ಲಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಕುಶಾಲನಗರ, ಆ್ಯಕ್ಚುಲಿ ಕುಶಾಲನಗರದಲ್ಲಿ ಇದು ಪ್ಲೇಸ್ ಲೊಕೇಟ್ ಆಗಿರೋವಂಥದ್ದು. ತುಂಬ ನೀಟಾಗಿ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ನದಿ ಏನು ಕಾವೇರಿ ನದಿ ಹತ್ರ ಇರುವಂಥ ಒಂದು ಎಲಿಫೆಂಟ್ ಕ್ಯಾಂಪ್ ಇದು, ದುಬಾರೆ ಎಲಿಫೆಂಟ್ ಕ್ಯಾಂಪ್. ಕಾವೇರಿ ನದಿ ಹರಿದು ಹೋಗ್ತಾ ಇರೋದಂತೂ ಎಷ್ಟು ಕ್ಲೀನಾಗಿ ತುಂಬ ಚೆನ್ನಾಗಿದೆ. ಇಲ್ಲಿ ರಿವರ್ ರಾಫ್ಟಿಂಗ್ ಕೂಡ ಇದೆ. ಈ ನದಿನ ದಾಟ್ಕೊಂಡು ನಾವು ಆ ಸೈಡ್ಗೆ ಹೋದಾಗ ನಮಗೆ ಅಲ್ಲಿ ಎಲಿಫೆಂಟ್ಸ್ ಎಲ್ಲ ಸಿಗೋವಂಥದ್ದು. ಸೊ ಈ ನದಿನ ದಾಟೋದಕ್ಕೆ ನೀರು ಜಾಸ್ತಿ ಇದ್ದಾಗ ಬೋಟ್ನ ಯೂಸ್ ಮಾಡ್ತಾರೆ. ಬಟ್ ಇವಾಗ ನೀರು ಕಮ್ಮಿ ಇರೋದ್ರಿಂದ ಈ ರೀತಿ ನಾವು ಈ ಒಂದು ಮರಳಿನ ಮೂಟೆಗಳನ್ನು ಈ ರೀತಿ ಹಾಕಿದ್ದಾರೆ ಸಾಲಾಗಿ. ಅದ್ರ ಮೇಲೆ ನಾವು ನಡ್ಕೊಂಡು ಹೋಗ್ಬೋದು ಈ ದಡದಿಂದ ಆ ದಡಕ್ಕೆ. ಅದಾದಮೇಲೆ ತೀರಾ ಅದ್ರಲ್ಲಿ ನಡೆಯೋದಕ್ಕೂ ಆಗಲ್ಲ, ಭಯ ಅನ್ನೋಂಥವ್ರಿಗೆ ಟ್ಯೂಬ್ಗಳ ಮೇಲೆ ಕರ್ಕೊಂಡು ಹೋಗ್ತಾರೆ, ಅದರಲ್ಲೂ ಕೂಡ ಹೋಗ್ಬೋದು. ಸೊ ಹಾಗೆಯೇ ಅಲ್ಲಿ ಬೋಟಿಂಗ್ ಫೆಸಿಲಿಟಿ ಕೂಡ ಇದೆ. ಪರ್ ಹೆಡ್ 300 ರೂಪೀಸ್ ಚಾರ್ಜ್ ಮಾಡ್ತಾರೆ. ಅದಾದಮೇಲೆ ಈ ಕ್ಯಾಂಪ್ ಒಳಗಡೆ ಬರೋದಕ್ಕೆ ಪರ್ ಪರ್ಸನ್ 120 ರೂಪೀಸ್ ಚಾರ್ಜ್ ಮಾಡ್ತಾರೆ. ಟೈಮಿಂಗ್ಸ್ ಬಂದು ಬೆಳಗಿನ ಜಾವ 9 ಗಂಟೆಯಿಂದ 11 ಗಂಟೆ ತನಕ ಆನೆಗಳಿಗೆ ಸ್ನಾನ ಮಾಡಿಸೋವಂಥದ್ದು. ಬೆಳಗಿನ ಜಾವ 9 ಗಂಟೆಗೆ ನೀವು ಅಲ್ಲಿಗೆ ಹೋದ್ರಿ ಅಂದರೆ ಎಲಿಫೆಂಟ್ಗಳು ತುಂಬ ಚೆನ್ನಾಗಿ ನೀರೆಲ್ಲ ಆಟ ಆಡ್ತಿರ್ತವೆ. ಆಮೇಲೆ ಅವು ಕೂಡ ಎಷ್ಟು ಚೆನ್ನಾಗಿ ಏನೋ ಆನೆಗಳ ಮಾವುತ್ರ ಹತ್ರ ಸ್ನಾನ ಮಾಡಿಸ್ಕೊಳ್ಳೋ ಅಂಥದ್ದು. ನಾವು ಈ ರೀತಿ ಹೋಗಿ ಆನೆನ ಮುಟ್ಟಿ ಸ್ನಾನ ಮಾಡಿಸ್ತೀವಿ ಅಂದರೆ 200 ರೂಪೀಸ್ ಚಾರ್ಜ್ ಮಾಡ್ತಾರೆ. ಅದನ್ನು ಕೂಡ ನಾವು ಮಾಡ್ಬೋದು. ಬೆಳಗಿನ ಜಾವ 9 ಗಂಟೆಯಿಂದ 11 ಗಂಟೆ ಅಷ್ಟರಲ್ಲಿ ಹೋಗಬೇಕು ಇದೆಲ್ಲ ಮಾಡಬೇಕು ಅಂದರೆ. ಅದಾದಮೇಲೆ 11 ಗಂಟೆಯಿಂದ 11:30 ಒಳಗಡೆ ಅವಕ್ಕೆ ಊಟನ ಕೊಡೋ ಅಂಥದ್ದು. ಭತ್ತದ ಹುಲ್ಲು ಒಳಗಡೆ ಭತ್ತ, ಹಾಗೆ ಉಪ್ಪು ಬೆಲ್ಲ ಇರೋ ಅಂಥದ್ದನ್ನು ಆನೆಗೆ ಕೊಡ್ತಾರೆ ಕಟ್ಬಿಟ್ಟು. ಅದನ್ನು ಕೊಡಬೇಕು ಅಂತಂದರೆ ನಾವು 11 ಗಂಟೆ ಅಷ್ಟರಲ್ಲಿ ಅಲ್ಲಿರಬೇಕು. ಸೊ ಅದನ್ನು ನಾವು ನೋಡ್ಬೋದು. ಅದಾದಮೇಲೆ ಮತ್ತೆ ಈವ್ನಿಂಗ್ 4 ಗಂಟೆಯಿಂದ 4:15 4 to 5:30ವರೆಗೂ ಸೇಮ್ ಇದೇ ರೀತಿ ರಿಪೀಟ್ ಆಗುತ್ತೆ ಈವ್ನಿಂಗ್ ಕೂಡ. ಇದು ಇಷ್ಟು ಬಂದು ಅಲ್ಲಿನ ಒಂದು ವ್ಯವಸ್ಥೆ ಸದ್ಯಕ್ಕೆ ಇರುವಂಥದ್ದು. ಸಣ್ಣ ಪುಟ್ಟ ಆಚೆ ಈಚೆ ಆಗಿದ್ರೆ ಕ್ಷಮಿಸಿ, ನಾನು ಫಸ್ಟ್ ಟೈಮ್ ಹೋಗಿದ್ದಿದ್ದು. ನನಗೆ ಅಲ್ಲಿ ಗೊತ್ತಾದಂಥ ವಿಚಾರ ಇದಿಷ್ಟು. ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಮಕ್ಕಳನ್ನ ನಾವು ಕರ್ಕೊಂಡು ಹೋಗಿದ್ವಿ ಅಂದರೆ ಎಷ್ಟು ಚೆನ್ನಾಗಿ ಆನೆ ಹತ್ರ ನೋಡಿ ಖುಷಿ ಪಡ್ತಾರೆ. ನನಗಂತೂ ತುಂಬ ಖುಷಿ ಆಯಿತು. ಕಾವೇರಿ ನದಿನ ದಾಟ್ಕೊಂಡು ಈ ರೀತಿ ನಡ್ಕೊಂಡು ಹೋಗೋದ್ರ ಮಜಾ ಅಂತೂ ಅದ್ಭುತ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿದೆ. ನೀರು ನೋಡ್ತಾ ಇದ್ರೆ ಖುಷಿ ಆಗ್ತಾಯಿತ್ತು, ಅಷ್ಟು ಚೆನ್ನಾಗಿತ್ತು. ತುಂಬ ಜಾಸ್ತಿ ಹೋಗುವಾಗ ಆ್ಯಕ್ಚುಲಿ ಅಲ್ಲಿ ಕಾಣ್ತಿರೋಂಥ ಅಂಗಡಿಗಳೆಲ್ಲನೂ ಕೂಡ ಮುಚ್ಚೋಗುತ್ತಂತೆ, ಅಷ್ಟು ನೀರು ಬರುತ್ತಂತೆ. ಯಾವ ಮಕ್ಳಿಗೆ ತಾನೇ ಪ್ರಾಣಿಗಳಂದರೆ ಪ್ರೀತಿ ಇರೋದಿಲ್ಲ ಹೇಳಿ. ಮಕ್ಳುಗಳಂತೂ ತುಂಬಾ ಖುಷಿ ಪಡ್ತವೆ. ಎಕ್ಸಾಕ್ಟಾಗಿ ಮೈಸೂರಿಂದ 2 ಅವರ್ಸ್ ಜರ್ನಿ ಆಗುತ್ತೆ. ಆರಾಮಾಗಿ ಅರ್ಲಿ ಮಾರ್ನಿಂಗ್ ಹೋಗಿ ನಾವು ಮಧ್ಯಾಹ್ನ ತನಕ ಆಟ ಆಡ್ಕೊಂಡು ಬರ್ಬೋದು.